ಜಗಳ ಯಾಕೆ ಪತ್ರ ಬರೆದಿದ್ದಾರೆ ಅಂತ ಜಗಳ ಮನುವಾದಿಗಳಿಂದ ನನಗೆ ಪತ್ರ ಬಂದಿದೆ ಆದರೆ ಅದು ಉಮೇಶ್ ಜಾಧವ್ ತಮ್ಮ ಮೇಲೆ ತಗೊಂಡಿದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ನಾನೇನು ಉಮೇಶ್ ಜಾಧವ್ ಅವ್ರ ಮೇಲೆ ಅವರೇ ಪತ್ರ ಬರೆದಿದ್ದಾರೆ ಅಂತ ಆರೋಪ ಮಾಡಿಲ್ಲ. ಆದರೂ ಕೂಡ ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಳ್ತಾ ಇರೋದು ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಖರ್ಗೆಗೆ ಥ್ರೆಟ್ ಬಂದಿದ್ದು ಏನೋ ಬೆದರಿಕೆ ಬಂದಿರೋ ಹಾಸ್ಯಾಸ್ಪದ. ನಾನು ಮನುವಾದಿಗಳು ಕೊಟ್ಟರೆ ಅಂದರೆ ನಿಮಗೇನು ರೀ ತೊಂದರೆ? ನಾನು ಹೇಳ್ದ ನೀವು ಕೊಟ್ಟಿದ್ದೀರಾ ಅಂತ. ಮನುವಾದಿಗಳು ನನ್ನನ್ನು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಒಂದು ನಿಮಿಷ, ಅದೇ ಹೇಳ್ತಾರೆ ಸರ್, ಶ್ಯಾಡೋನು ಸೂಪರು ಅದೆಲ್ಲ ಮನುವಾದಿಗಳಂತ ನಾನು ಹೇಳಿದ್ರೆ ನೀವ್ಯಾಕೆ ನಾನಲ್ಲ ಅಂತ ಇದ್ದೀರಾ? ನೀವು ಮನುವಾದಿಗಳ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಕ್ಕೊಂಡು ನೋಡೋದು ನಾನು ನೀವು ಹೇಳಿದ್ರೆ ನೀವು ಬರ್ತಿದ್ದೀರಾ ಅಂತ. ಪ್ರಿಯಾಂಕ್ ಖರ್ಗೆಗೆ ಥ್ರೆಟ್ ಬಂದಿದ್ದು ಏನೋ ಬೆದರಿಕೆ ಬಂದಿರೋ ಹಾಸ್ಯಾಸ್ಪದ. ನಾನು ಮನುವಾದಿಗಳು ಕೊಟ್ಟರೆ ಅಂದರೆ ನಿಮಗೇನು ರೀ ತೊಂದರೆ? ನಾನು ಹೇಳ್ದ ನೀವು ಕೊಟ್ಟಿದ್ದೀರಾ ಅಂತ. ಮನುವಾದಿಗಳು ನನ್ನನ್ನು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಒಂದು ನಿಮಿಷ, ಅದೇ ಹೇಳ್ತಾರೆ ಸರ್, ಶ್ಯಾಡೋನು ಸೂಪರು ಅದೆಲ್ಲ ಮನುವಾದಿಗಳಂತ ನಾನು ಹೇಳಿದ್ರೆ ನೀವ್ಯಾಕೆ ನಾನಲ್ಲ ಅಂತ ಇದ್ದೀರಾ? ನೀವು ಮನುವಾದಿಗಳ? ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಕ್ಕೊಂಡು ನೋಡೋದು ನಾನು ನೀವು ಹೇಳಿದ್ರೆ ನೀವು ಬರ್ತಿದ್ದೀರಾ ಅಂತ. ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಚುನಾವಣೆ ಅಲ್ಲ, ಬದಲಾಗಿ ಕಾಂಗ್ರೆಸ್ ವರ್ಸಸ್ ಓಲ್ಡ್ ಕಾಂಗ್ರೆಸ್ ನಡುವಿನ ಚುನಾವಣೆ ಕಲಬುರಗಿಯಲ್ಲಿ ಅಂತ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ 450 ನಾಯಕರು ಬಿಜೆಪಿಗೆ ಸೇರಿದ್ದಾರೆ. ನಮ್ಮ ನಾಯಕರನ್ನ ಸೆಳೆದು ಬಿಜೆಪಿ ಬೆಳೀತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪಂಚ್ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ. ಆದರೆ ಯಾಕೆ ಕಾಂಗ್ರೆಸ್ ನಾಯಕರುಗಳನ್ನು ಬಿಜೆಪಿಗೆ ಹೋಗಕ್ಕೆ ಬಿಡ್ತಾರೆ ಇವರು, ಯಾಕೆ ಹಂಗೆ ವಲಸೆ ನಡೀತಾ ಇದೆ ಅನ್ನೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿಲ್ಲ. ಪ್ರಿಯಾಂಕ್ ಖರ್ಗೆ ಮಾಧ್ಯಮಗಳಿಗೆ ಮಾತನಾಡ್ತಾ ಹೇಳಿದ್ದಾರೆ, ಇದು ಕಾಂಗ್ರೆಸ್ ವರ್ಸಸ್ ಓಲ್ಡ್ ಕಾಂಗ್ರೆಸ್ ನಡುವಿನ ಚುನಾವಣೆ. ಯಾಕಂತಂದ್ರೆ ಬಿಜೆಪಿನಲ್ಲಿ ಇವತ್ತು ಇರೋರೆಲ್ಲ ಕಲಬುರಗಿಯಲ್ಲಿ ಅವರೆಲ್ಲ ಓಲ್ಡ್ ಕಾಂಗ್ರೆಸ್ ಲೀಡರ್ಸ್ ಏನೇ ಬಹಳ ಜನರನ್ನ ಸೆಳೆದಿದೆ ಬಿಜೆಪಿ. 450 ನಾಯಕರು ಬಿಜೆಪಿಗೆ ಹೋಗಿದ್ದಾರೆ. ನಮ್ಮ ನಾಯಕರನ್ನೇ ಸೆಳೆದು ಬಿಜೆಪಿ ಇಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಇವತ್ತು ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನ ಅಧಿಕೃತವಾಗಿ ಸೇರ್ಪಡೆಯಾದ ಬಳಿಕ ಮಾಧ್ಯಮದವರು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಅವ್ರಿಗೆ ಯಾಕೆ ಬಿಜೆಪಿ ತೊರೆದ್ರಿ, ಅಂತದ್ದೇನಾಗಿತ್ತು ಬಿಜೆಪಿ ಪಾಳ್ಯದಲ್ಲಿ ಅಂತ. ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಇತ್ತು, ಮತ್ತೊಂದು ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇತ್ತು ತೇಜಸ್ವಿನಿ ಗೌಡ ಅವರಿಗೆ. ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆಯನ್ನ ಅಧಿಕೃತವಾಗಿ ಆಗಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ತೇಜಸ್ವಿನಿ ಗೌಡ. ಗೌಡ ಅವರು ಈಗ ಏನು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಿರುವಂಥದ್ದು. ಇಂದು ನವದೆಹಲಿಯ ಏನು ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ಸನ್ನು ಸೇರುವ ಮೂಲಕ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಇದೀಗ ನಮ್ಮ ಜೊತೆ ಮಾಜಿ ಶಾಸಕರಾದಂತಹ ತೇಜಸ್ವಿನಿ ಗೌಡ ಅವರಿದ್ದಾರೆ. ಮೇಡಮ್, ಇದೀಗ ನೀವು ಕಾಂಗ್ರೆಸ್ಸನ್ನು ಸೇರುವ ಮೂಲಕ ಬಿಜೆಪಿಗೆ ಗುಡ್ ಬೈ ಹೇಳಿದಿರಿ. ತಮ್ಮ ಫಸ್ಟ್ ರಿಯಾಕ್ಷನ್? ಇಲ್ಲ, ನಾನು 27ನೇ ತಾರೀಕು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ. ಮತ್ತು ಆವತ್ತು ಸಾಯಂಕಾಲ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟೆ. ಇವತ್ತು ಒಂದು 3-4 ಡೇಸ್ ಆದಮೇಲೆ ಇವತ್ತು ನಾನು ಕಾಂಗ್ರೆಸ್ಸನ್ನು ಸೇರಿದ್ದೀನಿ. ಸೊ ಹಾಗಾಗಿ ಪಾಲಿಟಿಕ್ಸ್ ಅಂತಂದರೆ ಸದಾಕಾಲ ಒಂದು ಚಟುವಟಿಕೆಯಿಂದ ಕ್ರಿಯಾಶೀಲ ವ್ಯಕ್ತಿಗಳಿಗೆ ರಾಜಕಾರಣದಲ್ಲಿ ಅವಕಾಶ ಸಿಗಬೇಕು. ಆ ರೀತಿಯಾಗಿ ಇವತ್ತು ಅವರಿಗೆ ಮೋದಿಯವರ ವೇವಲ್ಲಿ ಎಲ್ಲವೂ ನಡೆದೋಗುತ್ತೆ ಅನ್ನುವಂಥ ಒಂದು ನಂಬಿಕೆಗಳ ಮೇಲೆ ಅವರಿದ್ದಾರೆ. ಹಾಗಾಗಿ ನನಗೆ ಸರಿ ಅನ್ನಿಸ್ಲಿಲ್ಲ, ನಾನು ರಾಜೀನಾಮೆ ಕೊಟ್ಟು. ಕಾಂಗ್ರೆಸ್ ಯಾವತ್ತೂ ಕೂಡ ಈ ದೇಶಕ್ಕೆ ಒಂದು ಇಷ್ಟು ಯೋಗದಾನ ಮಾಡಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ. ಕಾಂಗ್ರೆಸ್ನಂಥ ಒಂದು ಆಲ್ಟರ್ನೇಟಿವ್ ಬೇಕು ಬಿ ಜೆ ಪಿಗೆ ಎನ್ನುವ ಕಾರಣಕ್ಕಾಗಿ ಅದನ್ನು ಇನ್ನೊಂದಷ್ಟು ಆ ಮಾರ್ಗದಲ್ಲಿ ದುಡಿಬೇಕು ಅಂತೇಳಿ ಇಲ್ಲಿ ಬಂದಿದ್ದೀನಿ. ಕಳೆದ 1 ತಿಂಗಳ ಹಿಂದೆಯಷ್ಟೇ, ಅಂದರೆ ಕಲಾಪದಲ್ಲಿ ನಿಮ್ಮ ಪರಿಷತ್ನಲ್ಲಿ ನೀವು ಮಾತನಾಡುವಂತಹ ಸಂದರ್ಭದಲ್ಲಿ ಕೊನೆಯ ಭಾಷಣ ಕೇಳದಂತಹ ಸಂದರ್ಭದಲ್ಲಿ ಒಂದಂತೂ ಕನ್ಫರ್ಮೇಷನ್ ಆಗ್ತಾ ಇತ್ತು ಮೇಡಮ್, ತಾವು ಬಿಜೆಪಿ ತೊರೆಯುವಂತಹ ಕೆಲಸವನ್ನು ಮಾಡ್ತೀರಿ ಎನ್ನುವಂಥದ್ದು. ಇಲ್ಲ, ಅವತ್ತು ಆ್ಯಕ್ಚುಲಿ ಪರಿಷತ್ನಲ್ಲಿ ಅವರೇನೆಂದರೆ ಜೂನ್ ಒಂದು ರೀತಿ ಬಿಜೆಪಿಗೆ ವಿದಾಯದ ಭಾಷಣದ ರೀತಿ ಇತ್ತು. ನಾನು ಆದಾಯ ಮತ್ತು ವಿದಾಯದಲ್ಲಿ ನಂಬಿಕೆ ಇಟ್ಕೊಂಡಂಥವಳಲ್ಲ. ಆ ರೀತಿ ಉದ್ದೇಶನೂ ನನಗಿರಲಿಲ್ಲ. ಆ ಭಾಷಣ ಖಂಡಿತ ಅಲ್ಲ. ಯಾಕಂದರೆ ಜೂನ್ 17ಕ್ಕೆ ನಮ್ಮ ಟರ್ಮ್ ಮುಗಿಯೋದು. ನಿಮಗೆ ಗೊತ್ತು, ನನ್ನ ಎಂಟ್ರಿನೇ ಲೋಕಸಭೆಗಾಗಿದ್ದು.
ಸೊ ನಾನು AICC ಮೆಂಬರ್ ಆಗಿದ್ದೆ. ನಾನು AICC ಲೋಕಸಭೆಯ ಮೂಲಕ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಅದು ಹೈಕಮಾಂಡ್ನ ನಿರ್ಧಾರ. ನಾನು ಇಲ್ಲಿ ಸೇರಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರ. ಅವರ ಸೂಚನೆಯನ್ನು ನಾನು ಫಾಲೋ ಮಾಡಿದ್ದೇನೆ. ಈಗ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೀರಿ, ತಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ಏನಿಲ್ಲ. ಪಾರ್ಟಿ ಇವಾಗ ತಕ್ಷಣಕ್ಕೆ ಎಲೆಕ್ಷನ್ ಘೋಷಣೆ ಆಗಿದೆ. ಪಕ್ಷ ಎಲ್ಲಿ ನಮಗೆ ಜವಾಬ್ದಾರಿ ಕೊಡುತ್ತೋ ಅಲ್ಲಿ ರಿಗರಸ್ ಕ್ಯಾಂಪೇನ್ ಮಾಡಬೇಕು. ಪಕ್ಷವನ್ನು ಗೆಲ್ಲಿಸೋಕ್ಕೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ನಾವು ಮಾಡಬೇಕು. ಪಾರ್ಟಿಯನ್ನು ಗೆಲ್ಲಿಸೋದು ಒಂದೇ ಇವಾಗ ಸದ್ಯಕ್ಕೆ ನಮ್ಮ ಮುಂದೆ ಇರತಕ್ಕಂಥ ಗುರಿ. ಧನ್ಯವಾದ ಮೇಡಮ್. ಇದಿಷ್ಟು ಮಾಜಿ ಶಾಸಕಿ ತೇಜಸ್ವಿನಿ ಗೌಡ ಅವರ